ಅದ ಕರ್ನಾಟಕ ರಾಜ್ಯಾದ್ಯಂತ ಕಳೆದ ಒಂದು ವಾರದಿಂದ ಒಣ ಹವೆ ಮುಂದುವರೆದಿದೆ. ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಕನಿಷ್ಠ ತಾಪಮಾನವು ಮುಂದಿನ ದಿನಗಳಲ್ಲಿ ಸುಮಾರು 15ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು ಮತ್ತು ಗರಿಷ್ಠ ತಾಪಮಾನ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ಸುಮಾರು 29ರಿಂದ 31 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಮತ್ತು ಕಲಬುರಗಿಯಲ್ಲಿ ಒಂದು ಸ್ವಲ್ಪ ಗರಿಷ್ಠ ತಾಪಮಾನ 32ರಿಂದ 34 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ಸುಮಾರು 34ರಿಂದ 36 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳು ಅದಾವು. ಮತ್ತು ಮಾರ್ಚ್ 1ರಿಂದ ಇದಕ್ಕೆ ನಾವು ಪೂರ್ವ ಮುಂಗಾರು ಅಂತ ಕರಿತೀವಿ ಮತ್ತು ಮಾರ್ಚ್ 15ರಿಂದ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳು ಅದಾವೆ. ಈಗ ಪೂರಾ ಒಣ ಹವೆ ಇರುವುದರಿಂದ ಮತ್ತು ಒಣ ಹವೆ ಬೇಗ ತಂಪಾಗ್ಬೋದು ಮತ್ತು ಒಣ ಹವೆ ಬೇಗ ಬಿಸಿಯಾಗುವುದು, ಅಂದ್ರೆ ಗರಿಷ್ಠ ಉಷ್ಣಾಂಶ ಅತಿ ಆಗೋದು ಇದು ಸಾಮಾನ್ಯ. ಇದು ತಾತ್ಕಾಲಿಕವಾಗಿ ಆಗಬಹುದು. ಆದರೆ ಬೇಸಿಗೆ ಆರಂಭವಾಗೋದು ಮಾರ್ಚ್ 1ರಿಂದ. ಅಲ್ಲಿಯವರೆಗೆ ಇನ್ನೂ ರಾತ್ರಿ ವೇಳೆಯಲ್ಲಿ ಇನ್ನೂ ಚಳಿ ಇರ್ತೈತಿ. ಆದ್ರೆ ಸ್ವಲ್ಪ ಚಳಿ ಕಳೆದ ಒಂದು 2 ವಾರಕ್ಕೆ ಹೋಲಿಸಿದ್ರೆ ಒಂದು ಸ್ವಲ್ಪ ಚಳಿ ಕಡಿಮೆ ಆಗ್ತಾಯಿದೆ. ಈ ಗರಿಷ್ಠ ತಾಪಮಾನ ಆಗಲಿಕ್ಕೆ ಮುಖ್ಯ ಕಾರಣ ಏನಂದರೆ ಒಣ ಹವೆ, ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇರೋದು. ಈ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇದ್ದಾಗ ಮೋಡ ಆಗುವುದಿಲ್ಲ. ಇದರಿಂದ ಸೂರ್ಯನ ಬಿಸಿಲು ನೇರವಾಗಿ ಭೂಮಿ ತಲುಪುತ್ತಾ ಮತ್ತು ಅದು ಬೇಗ ಒಣ ಗಾಳಿ ಜಾಸ್ತಿ ಹೀಟಿಂಗ್ ಆಗುತ್ತೆ. ಇದರಿಂದ ಗರಿಷ್ಠ ಉಷ್ಣಾಂಶ ಹೆಚ್ಚಿಗೆ ಆಕ್ಕಂತನೂ ಹೋಗುತ್ತೆ ಮತ್ತು ಕನಿಷ್ಠ ಉಷ್ಣಾಂಶವು ಕೂಡ ರಾತ್ರಿ ವೇಳೆಯಲ್ಲಿ ಕೆಲವು ಕಡೆ 14 ಡಿಗ್ರಿ ಸೆಂಟಿಗ್ರೇಡು ಬಂದಿದೆ, ಕೆಲವೊಂದು ಕಡೆ 16 ಬಂದಿದೆ. ಮುಂದಿನ ಒಂದು ವಾರದವರೆಗೆ ಸುಮಾರು 15ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ಗರಿಷ್ಠ ತಾಪಮಾನ ಇರಬಹುದು. ಮಾರ್ಚ್ ವೇಳೆಯಲ್ಲಿ ಅಲ್ಲೆಲ್ಲ 36ರ ಮೇಲೂ ಹೋಗ್ಬೋದು ಮತ್ತು ಏಪ್ರಿಲ್ ಮೇದಲ್ಲಿ ಕಲಬುರಗಿಯಲ್ಲಿ 40ರ ಮೇಲೂ ಹೋಗ್ಬೋದು. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಏಪ್ರಿಲ್ ಮೇದಲ್ಲಿ ಗರಿಷ್ಠ ತಾಪಮಾನ ಕೆಲವೊಂದು ಸಲ 40 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳು ಅದಾವೆ. ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಒಣ ಹವೆನ ಮುಂದುವರಿತೈತಿ ಮತ್ತು ಕನಿಷ್ಠ ತಾಪಮಾನ ಸುಮಾರು 17ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಬೆಂಗಳೂರಿನಲ್ಲಿ ಮತ್ತು ಗರಿಷ್ಠ ತಾಪಮಾನ ಸುಮಾರು 29ರಿಂದ 31 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿತೈತಿ. ಯಾವುದೇ ಮಳೆ ಆಗುವ ಸಾಧ್ಯತೆಗಳು ಕೂಡ ಕಡಿಮೆ. ಹಗಲಿ ಹೊತ್ತಿನಲ್ಲಿ ಜಾಸ್ತಿ ಬಿಸಿಲು ಇರ್ತೈತಿ ಮತ್ತು ರಾತ್ರಿ ವೇಳೆಯಲ್ಲಿ ಒಂದು ಸ್ವಲ್ಪ ತಂಪಾಗಿರ್ತೈತಿ. ಈ ವರ್ಷವೂ ಬೇಸಿಗೆ ನಾರ್ಮಲ್ ಆಗಿರ್ತೈತಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಷ್ಣಾಲಯಗಳೂ ಕೂಡ ಬರ್ಬೋದು. ಅಲ್ಲ, ಮುಂದಿನ ಒಂದು ವಾರದವರೆಗೆ ಅಂದರೆ ಮುಂದಿನ ಒಂದು 5 ದಿವಸದವರೆಗೆ ಕರ್ನಾಟಕ ರಾಜ್ಯದಂತ ಒಣ ಹವೆ ಮುಂದುವರಿತೈತಿ. ಎಲ್ಲಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ನೀವು ನೋಡಿರ್ಬೋದು, ಇಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಇವತ್ತು HAL ಏರ್ಪೋರ್ಟ್ನಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗೈತಿ ಮತ್ತು ಬ್ಯಾಂಗ್ಳೂರು ಸಿಟಿಯಲ್ಲಿ 17 ಡಿಗ್ರಿ ಸೆಂಟಿಗ್ರೇಡ್, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 16 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದ್ರೆ ಗರಿಷ್ಠ ಉಷ್ಣಾಂಶ HAL ಏರ್ಪೋರ್ಟ್ನಲ್ಲಿ 29, ಸಿಟಿ ಒಳಗೆ 32 ಮತ್ತು ಏರ್ಪೋರ್ಟ್ನಲ್ಲಿ 30 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಕಾರವಾರನಲ್ಲಿ 37 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಿದೆ ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲಿ ಸುಮಾರು 35 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ ಗರಿಷ್ಠ. ಮುಂದೆ ನೀವು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಂದ್ರೆ ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ ಈಗಾಗಲೇ 34 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಮತ್ತು ಕನಿಷ್ಠ ಉಷ್ಣಾಂಶವು ಕೂಡ ವಿಜಯಪುರನಲ್ಲಿ 13 ಡಿಗ್ರಿ ಸೆಂಟಿಗ್ರೇಡು ಮತ್ತು ಬೀದರ್ನಲ್ಲಿ ಕನಿಷ್ಠ ಉಷ್ಣಾಂಶ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಇದೆ. ಅಂದರೆ ಇನ್ನೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಇನ್ನೂ ಚಳಿ ಬಿಟ್ಟಿಲ್ಲ, ಇನ್ನೂ ಚಳಿ ಇದೆ. ಬೆಂಗಳೂರಿನಲ್ಲಿ ಕೂಡ ಅಷ್ಟೊಂದು ಚಳಿ ಇನ್ನೂ ಐತಿ. ಮತ್ತು ಇಲ್ಲೆಲ್ಲ ನೋಡ್ರಿ, ಹಾಸನದಲ್ಲಿ 13 ಡಿಗ್ರಿ ಸೆಂಟಿಗ್ರೇಡು, ಚಿಂತಾಮಣಿಯಲ್ಲಿ 12 ಡಿಗ್ರಿ ಸೆಂಟಿಗ್ರೇಡು, ಮಂಡ್ಯದಲ್ಲಿ 14 ಡಿಗ್ರಿ ಸೆಂಟಿಗ್ರೇಡು. ಇನ್ನೂ ರಾತ್ರಿ ವೇಳೆಯಲ್ಲಿ ತಂಪು ಇನ್ನೂ ಇದೆ. ಆದರೆ ಹಗಲಿ ಹೊತ್ತಿನಲ್ಲಿ ಬಿಸಿಲು ಜಾಸ್ತಿ ಹೋಗ್ತಾ ಇದೆ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಯ್ತು ಮತ್ತು ಬಳ್ಳಾರಿಯಲ್ಲಿ ಕೂಡ 35 ಡಿಗ್ರಿ ಸೆಂಟಿಗ್ರೇಡ್ ತನಕ
ಗರಿಷ್ಠ ಉಷ್ಣಾಂಶ ದಾಖಲಾದದ್ದು ಕಂಡುಬಂದಿದೆ. ಈ ಒಂದು ವಾತಾವರಣ ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಮುಂದುವರಿಯುವ ಸಾಧ್ಯತೆಗಳದಾವೆ. ಮತ್ತು ಮುಂದೆ ಏಪ್ರಿಲ್ ಮೇದಲ್ಲಿ ಕೆಲವೊಂದು ಕಡೆ ಬಂಗಾಳ ಉಪಸಾಗರ ಆಗಿರ್ಬೋದು ಮತ್ತು ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಬರ್ತೈತಿ. ಅದರಲ್ಲಿಂದ ಮತ್ತೆ ಮಳೆ ಬರೋ ಸಾಧ್ಯತೆಗಳದಾವು. ಈ ತಿಂಗಳಲ್ಲಿ ಮಳೆ ಬರೋ ಸಾಧ್ಯತೆಗಳು ಕಡಿಮೆ. ಮಾರ್ಚ್ 15 ತನಕ ಮಳೆ ಪ್ರಮಾಣ ಕಡಿಮೆ, ಮುಂದೆ ಮಳೆ ಆಗ್ಬೋದು.